ಹುಣ್ಣಿಮೆಯ ದಿನದ ಮಹತ್ವ ಹಾಗೂ ಹುಣ್ಣಿಮೆಯ ಪ್ರಯೋಜನಗಳು. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ಅಂದರೆ ಪೂರ್ಣಿಮಾ ಅತ್ಯಂತ ಪವಿತ್ರ ದಿನವಾಗಿದ್ದು, ಈ ದಿನದಂದು ಸತ್ಯನಾರಾಯಣ ವ್ರತ, ಲಕ್ಷ್ಮೀ ಪೂಜೆ ಮತ್ತು ಚಂದ್ರ ದರ್ಶನ ಮಾಡುವುದರಿಂದ ಅಪಾರ ಪುಣ್ಯ, ಸುಖ, ಸಮೃದ್ಧಿ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದರಿಂದ ನಮ್ಮಲ್ಲಿರುವ ನಕಾರಾತ್ಮಕತೆ ದೂರಾಗಿ ದೋಷಗಳು ನಿವಾರಣೆಯಾಗುತ್ತದೆ. ಮತ್ತು ಪೂರ್ಣಿಮಾ ದಿನದ ಆಚರಣೆಗಳು: ಬೆಳಗ್ಗೆ ಪವಿತ್ರ ಸ್ನಾನ ಹಾಗೂ ಗಂಗಾ ಸ್ನಾನ ಮಾಡುವುದು ಉತ್ತಮ. ಸತ್ಯನಾರಾಯಣ ವ್ರತ ಕಥೆ ಓದುವುದು. ಸಂಜೆ ಚಂದ್ರೋದಯದ ನಂತರ ಚಂದ್ರನಿಗೆ ಪೂಜೆ ಮತ್ತು ಅರ್ಘ್ಯ ನೀಡುವುದು, ದಾನ ಧರ್ಮ ಮಾಡುವುದು ಒಳ್ಳೆಯದು. ಹಾಗೂ ಹುಣ್ಣಿಮೆಯ ಪ್ರಮುಖ ಪ್ರಯೋಜನಗಳು: ಆಧ್ಯಾತ್ಮಿಕ ಪ್ರಗತಿ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತದೆ. ಹುಣ್ಣಿಮೆಯಂದು ಧ್ಯಾನ, ಪೂಜೆ ಮತ್ತು ಉಪವಾಸ ಮಾಡುವುದರಿಂದ ಮನಸ್ಸಿನ ಮೇಲಿನ ಒತ್ತಡ ಕಡಿಮೆಯಾಗಿ ಆತ್ಮಶುದ್ಧಿಯಾಗುತ್ತದೆ. ಹಾಗೂ ಹುಣ್ಣಿಮೆಯ ದಿನದಂದು ಲಕ್ಷ್ಮೀ ಕೃಪೆ ಮತ್ತು ಆರ್ಥಿಕ ವೃದ್ಧಿಯಾಗುತ್ತದೆ. ಶರದ್ ಪೂರ್ಣಿಮೆಯಂತಹ ವಿಶೇಷ ದಿನಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಾಲ ಮುಕ್ತಿ ಮತ್ತು ಐಶ್ವರ್ಯ ಲಭಿಸುತ್ತದೆ. ಮತ್ತು ಹುಣ್ಣಿಮೆ ದಿನದಂದು ಪೂಜೆ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಹುಣ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ವಿಶೇಷವಾಗಿ ಪಾಯಸವಿಟ್ಟು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಮತ್ತು ನಮ್ಮಲ್ಲಿ ಯಾವುದೇ ದೋಷವಿದ್ದರೂ ದೋಷ ನಿವಾರಣೆಯಾಗುತ್ತದೆ. ಚಂದ್ರನಿಗೆ ಅರ್ಘ್ಯ ಅರ್ಪಿಸುವುದರಿಂದ ನಮ್ಮ ಜಾತಕದಲ್ಲಿನ ಚಂದ್ರ ದೋಷಗಳು ಮತ್ತು ಪಿತೃದೋಷಗಳು ಕಡಿಮೆಯಾಗುತ್ತದೆ. ಜ್ಞಾನ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ. ಗುರು ಪೂರ್ಣಿಮೆಯಂತಹ ದಿನಗಳಲ್ಲಿ ಗುರುವಿನ ಆಶೀರ್ವಾದ ಪಡೆಯುವುದರಿಂದ ಜ್ಞಾನ ಮತ್ತು ಅರಿವು ಹೆಚ್ಚಾಗುತ್ತದೆ. ಪೂರ್ಣಿಮಾ ದಿನದಂದು ನಾವು ಈ ಆಚರಣೆಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿಯನ್ನು ತಂದುಕೊಡುತ್ತದೆ.